ಹಲೋ ವೀಕ್ಷಕರೇ, ಎಲ್ಲರಿಗೂ ಚಾರ್ಟ್ ಸ್ಟಾಕ್ಗೆ ಸ್ವಾಗತ. ಈ ದಿನ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಲೈವ್ ಮಾರ್ಕೆಟ್ ಅವರ್ಸಲ್ಲಿ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂತಂದರೆ, ತುಂಬ ಜನ ರೇಟ್ ಆಫ್ ಇಂಟ್ರೆಸ್ಟ್ ಇಯರ್ಲಿ ಅರ್ನ್ ಮಾಡೋದಕ್ಕೆ 5 to 6% ಬ್ಯಾಂಕಿಂಗಲ್ಲಿ ನಮಗೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಸಿಗೋದು ಕೇವಲ 5 to 6% ಮಾತ್ರ. ಟ್ರೇಡಿಂಗಲ್ಲಿ ಮಾಡಿದ್ರೆ ತುಂಬ ರಿಸ್ಕ್ ಇರುತ್ತೆ, ಅಮೌಂಟ್ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ತಿಳ್ಕೊಳ್ತಾರೆ. ಆದರೆ ಯಾವ ರೀತಿಯಲ್ಲಿ ನಾವು 10 to 15% ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಮಾಡ್ಬೋದು, ಆದರೆ ಪ್ರಾಪರ್ ಸ್ಟ್ರಾಟಜಿ ಅನ್ನೋದನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರದ ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟ್ರಾಟಜಿನ ನಾನು ನಿಮಗೆ ಟೀಚ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಈಗ ನೋಡೋಣ ನಾನು ಯಾವ ರೀತಿಯಲ್ಲಿ 10 to 12% ರಿಟರ್ನ್ಸ್ನ ನಾನೀಗ ಅರ್ನ್ ಮಾಡಿದ್ದೀನಿ ವಿತಿನ್ 2 to 3 days ಟೈಮಲ್ಲಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೊದಲನೇದು ಸ್ಟಾಕ್ ತ್ರಿವೇಣಿ ಇಂಜಿನಿಯರ್ಸ್ ಆ್ಯಂಡ್ ಅನದರ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ. ನಾನು ಇದೆರಡರಲ್ಲೂ ಕೂಡ ನಾನು ನಿಮ್ಮ ಪೊಸಿಷನ್ನ ತೊಗೊಂಡಿದ್ದೀನಿ. ನಾನು ಯಾವ ಕಾರಣಕ್ಕೆ ಪೊಸಿಷನ್ ತೊಗೊಂಡೆ ಅನ್ನೋದನ್ನು ನಿಮಗೆ, ತ್ರಿವೇಣಿಲಿ ಯಾವ ಕಾರಣಕ್ಕೆ ಪೊಸಿಷನ್ ತೊಗೊಂಡಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಉಜ್ಜೀವನ್ ಸ್ಮಾಲ್ ಫೈನಾನ್ಸಲ್ಲಿ ನಾನು ಯಾಕೆ ನಿಮಗೆ ಪೊಸಿಷನ್ ತೊಗೊಂಡಿದ್ದೀನಿ, ಹಾಗೆ ಇದು ನಾನು ಲೈವ್ ಮಾರ್ಕೆಟಲ್ಲಿ ಈಗ ಜಸ್ಟ್ ನಾನು ಅದನ್ನು ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಕ್ವಾಂಟಿಟೀಸ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ನೋಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಜಸ್ಟ್ ರಿಟರ್ನನ್ನು ನೋಡಿ. ಯಾಕೆ ಅಂದರೆ ಒಂದು ಬಾರಿ ನೀವು ರಿಟರ್ನ್ನ ರೇಟ್ ಆಫ್ ಪರ್ಸೆಂಟ್ ನೀವು ಅದನ್ನು ಅರ್ನ್ ಮಾಡೋದು ನೀವು ಕಲ್ತ್ಕೊಂಡ್ರೆ ನೀವು ಕ್ವಾಂಟಿಟೀಸ್ನ ಇನ್ಕ್ರೀಸ್ ಮಾಡ್ಬೋದು ಆ್ಯಸ್ ಪರ್ ಯುವರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ನಾನು ಇದು ವಿಡಿಯೋ ರೆಕಾರ್ಡ್ ಮಾಡುವಾಗ 23.9 ಇದೆ. ಸೊ ಬನ್ನಿ ಡೈರೆಕ್ಟಾಗಿ ಚಾರ್ಟ್ಸ್ಗೆ ಹೋಗಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾನು ಇದನ್ನು ಟ್ರೇಡ್ನ ಎಕ್ಸಿಕ್ಯೂಷನ್ ಮಾಡಿದ್ದೀನಿ. ನನ್ನ ಎಕ್ಸಿಕ್ಯೂಷನ್ ಪ್ರೈಸ್ 21.73 ಇದೆ. ಯಾವ ರೀತಿಯಲ್ಲಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈಗ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಹಾಗೆ ಪೊಟೆನ್ಷಿಯಲಿ ಬ್ರೇಕ್ಔಟ್ ಆಗೋದಕ್ಕೆ ರೆಡಿ ಇರುವಂಥ ಸ್ಟಾಕ್ನ ಇನಿಷಿಯಲಲ್ಲಿ ನಾವು ಹೇಗೆ ಟ್ರೇಡ್ ಮಾಡಬೇಕು, ಇವತ್ತು ನಿಮಗೆ ಒಂದರಿಂದ ಎರಡು ಸ್ಟಾಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಗಾದರೆ ಚಾರ್ಟ್ಸ್ಗೆ ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಆ್ಯಂಡ್ ಬ್ಯಾಂಕ್ ಯಾವ ರೀತಿಯಲ್ಲಿ ಪ್ಯಾಟ್ರನ್ನ ಬ್ರೇಕ್ ಆಗಿದ ತಕ್ಷಣ ಒಳ್ಳೆಯ ಮೂವನ್ನು ನಿಮಗೆ ಕೊಡ್ತಾ ಇದೆ ಅಂತಂದರೆ ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಇದು ಡೈಲಿ ಟೈಮ್ ಫ್ರೇಮ್. ನೀವು ನೋಡೋದಾದರೆ ಈ ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನೋಡಿ. ಬ್ರೇಕ್ಔಟ್ ಆಗ್ತಾ ಇದ್ದಾಗೇ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ 16% ಆಫ್ ರಿಟರ್ನ್ಸ್ ನಿಮಗೆ ಕೊಟ್ಟಿದೆ. 16%, ದಟ್ ಟು ವಿತಿನ್ ಎ ಸ್ಪ್ಯಾನ್ ಆಫ್ 2 to 3 days. ಇದು ಖಂಡಿತವಾಗ್ಲೂ ಕಡಿಮೆ ಅಲ್ಲ ಫ್ರೆಂಡ್ಸ್. ತುಂಬ ಜನ ಬ್ಯಾಂಕಿಂಗಲ್ಲಿ ಇಯರ್ಸ್ ತನಕ ಕಾದು 5 to 6% ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಳ್ತಾರೆ. ನಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೋಡಿದರೆ ತುಂಬಾ ಫೇವರ್ ಇದೆ. ನಮ್ಮ ಟಾರ್ಗೆಟ್ ಕೂಡ ಅಷ್ಟೇ ಓಪನ್ ಇದೆ. ಇದು ನಾನು ಎಕ್ಸಿಕ್ಯೂಷನ್ ಮಾಡಿದ ಹೇಗೆ, ಯಾವ ಪಾಯಿಂಟ್ನಲ್ಲಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ರೇಕ್ಔಟ್ ಆಗ್ತಾ ಇದ್ದಾಗೇ ನಾನು ಈ ಜಾಗದಲ್ಲಿ ಅಲರ್ಟ್ನ ನಾನು ಕೊಟ್ಟಿರ್ತೇನೆ. ಸೊ ಅಲರ್ಟ್ ಕೊಟ್ಟಿರೋ ಕಾರಣ ಏನಾಗುತ್ತೆ, ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ಅಲರ್ಟ್ ಕೂಡ ಸಿಕ್ಕುತ್ತೆ. ಅದನ್ನು ನಾವು ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ನಿಮಗೆ ಯಾವ ರೀತಿ ಅದನ್ನು ಟ್ರೇಡ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಚಾರ್ಟ್ಸ್ ಲೋಡ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಸೊ ಅದನ್ನು ನೀವು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಇದು ಬ್ರೇಕ್ಔಟ್ನ ನೀಡಿದೆ. ಸೊ ಈ ಬ್ರೇಕ್ಔಟ್ ನೀಡಿದಾಗ ನಾವು ಅದನ್ನು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡಿದ್ದೀವಿ. 21.35 ಎಕ್ಸಿಕ್ಯೂಷನ್ ಪ್ರೈಸ್ ಇರೋದು. ನಾನು ಇದನ್ನು ಬೈ ಮಾಡಿರೋದು 21.73. ಯಾಕೆ 30 to 40 ಪೈಸಾ ಅದನ್ನು ಡಿಫ್ರೆನ್ಸ್ ಇದೆ ಅಂತಂದರೆ, ಅದು ಸ್ವಲ್ಪ ಕನ್ಫರ್ಮೇಷನ್ ಬೇಕಾಗುತ್ತೆ. ಸೊ ನಾವು ಇಲ್ಲಾಂದರೆ ನಾವು ಅಲರ್ಟ್ ನಮಗೆ ಸಿಕ್ಕಿ ನಾವು ಅದನ್ನು ಬೈ ಮಾಡೋದಕ್ಕೆ ಸ್ವಲ್ಪ ಸಮಯ, ಆ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಇಲ್ಲಿಂದ ನೋಡ್ಬೋದು ಒಂದು ಸರಿ ಬ್ರೇಕ್ಔಟ್ ಆದ ನಂತರ ಎಷ್ಟು ಕ್ಲಿಯರಾಗಿ ಹೋಗಿದೆ ಅಂತ. ಹಾಗೆ ನೀವು ಇದನ್ನು ವೀಕ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ನಿಮಗೆ ಇದನ್ನು ಇನ್ನೂ ಎಷ್ಟು ದಿನ ನಾವು ಕ್ಯಾರಿ ಮಾಡ್ಬೋದು ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಮುಂಬರೋ ದಿನಗಳಲ್ಲಿ ನಾನು ನಿಮಗೆ ಇದೇ ರೀತಿಯ ಪ್ಯಾಟರ್ನ್ಸ್ಗಳನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನನ್ನ ಕಡೆಯಿಂದನೂ ನಿಮಗೆ ತುಂಬ 10 to 20% ರಿಟರ್ನ್ಸ್ ಶಾರ್ಟರ್ ಟೈಮಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಬ್ರೇಕ್ಔಟ್ ಆಗ್ತಿದ್ದಾಗೆ ಬ್ಯೂಟಿಫುಲ್ಲಾಗಿ ಹೋಗಿದೆ ಅಂತ. ಐದರ್ ನಾನು ಇದನ್ನು ಇಲ್ಲಿ ಆದರೂ ನಾನು ಪ್ರಾಫಿಟ್ನ ಬುಕ್ ಮಾಡ್ಬೋದು, ಇಲ್ಲಾಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ನನ್ನ ಸ್ಟಾಪ್ ಲಾಸ್ ತೆಗೆದುಕೊಂಡು ನಾನು ಅದನ್ನು ಎಕ್ಸಿಟ್ ಕೂಡ ಆಗ್ಬೋದು. ಇದು ಯಾವ ರೀತಿಯಲ್ಲಿ ಮಾಡಿದ್ದೀನಿ, ಹೇಗೆ ಇದ್ರ ಸ್ಟ್ರಾಟಜಿ ಏನು ಅನ್ನೋದನ್ನು ನಾನು ನಿಮಗೆ ಮುಂಬರುವ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಇವತ್ತು ಮತ್ತು ಮುಂದಿನ ವಾರಕ್ಕೆ ಯಾವತ್ತಕ್ಕೆ ಬ್ರೇಕ್ಔಟ್ಗೆ ರೆಡಿ ಇದೆ ಅಂತ ಅನ್ನೋದನ್ನ ಸ್ಟಾಕ್ಸ್ಗಳನ್ನ ನಾವು ನೋಡೋಣ. ನೀವು ನೋಡ್ತಾ ಇರ್ಬೋದು ಆನ್ ಮೊಬೈಲ್ ಅಂತ ಇದು ಸ್ಟಾಕ್ ನೇಮು. ಈ ಸ್ಟಾಕ್ ಕೂಡ ಸೇಮ್ ಕೈಂಡ್ ಆಫ್ ಪ್ಯಾಟ್ರನ್ ಇವತ್ತು ಬ್ರೇಕ್ಔಟ್ಗೆ ರೆಡಿ ಇದೆ. ನಾನು ಇದನ್ನು ಹೇಳಬೇಕು ಅಂದರೆ ನಿಮಗೆ ನಾನು ಇದನ್ನು ಆಲ್ರೆಡಿ
ಬೈ ಕೂಡ ಮಾಡಿದ್ದೇನೆ, ಸಣ್ಣ ಸ್ಟಾಪ್ ಲಾಸ್ ಜೊತೆಗೆ ನಾನು ಇದನ್ನು ಬೈ ಮಾಡಿದ್ದೇನೆ. ನನ್ನ ಬೈಯಿಂಗ್ ಪ್ರೈಸ್ 129.90 ಇದೆ. ನಾನು ಇದನ್ನು ಬ್ರೇಕ್ಔಟ್ ಫೇಲ್ಯೂರ್ ಆದರೆ ಇಂದಿನ ದಿನವೇ ನಾನು ಇದನ್ನು ಎಕ್ಸಿಟ್ ಆಗ್ತೀನಿ. ನಂತರದಲ್ಲಿ ಮತ್ತೆ ಬ್ರೇಕ್ಔಟ್ಗೆ ಇದನ್ನು ವೆಯ್ಟ್ ಮಾಡ್ತೀನಿ. ನನ್ನ ಸ್ಟಾಪ್ ಲಾಸು ನೀವು ನೋಡೋದಾದರೆ ಇದರ ಸ್ಟಾಕಲ್ಲಿ ನನ್ನ ಸ್ಟಾಪ್ ಲಾಸು ಈ ಕ್ಯಾಂಡಲ್ ಲೋ ಕೆಳಗೆ ಇರುತ್ತೆ ಫ್ರೆಂಡ್ಸ್. ಕೇವಲ 2-3% ಸ್ಟಾಪ್ ಲಾಸ್. ರಿಟರ್ನ್ ಪೊಟೆನ್ಷಿಯಲ್ ನಮಗೆ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ. ರಿಟರ್ನ್ ನೀವು ನೋಡೋದಾದರೆ ನನ್ನ ರಿಟರ್ನ್ 7%. ಇದು ಕೂಡ ಬ್ರೇಕ್ ಆದರೆ ಖಂಡಿತವಾಗ್ಲೂ 20-25% ರಿಟರ್ನ್ ಬರೋ ಸಾಧ್ಯತೆಗಳಿದೆ. ನೀವು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನೋಡಿ, ವೀಕ್ಲಿ ಟೈಮ್ ಫ್ರೇಮಲ್ಲಿ ನಿಮಗೆ ಅದು ಕೂಡ ಬ್ರೇಕ್ಔಟ್ಗೆ ರೆಡಿಯಾಗಿದೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಏನಾದರೂ ನಮಗೆ ಬ್ರೇಕ್ಔಟ್ ಸಿಕ್ಕಿದರೆ ಮೂಮೆಂಟು ತುಂಬ ಒಳ್ಳೆಯ ದೊಡ್ಡ ಮೂಮೆಂಟ್ನೇ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಕಾರ್ಡಿಂಗ್ ಟು ರಿಸ್ಕ್ ಟು ರಿವಾರ್ಡ್, ನಿಮ್ಮ ರಿಸ್ಕ್ ಕೆಪಾಸಿಟಿ ಮೂಲಕ ನೀವು ಇದನ್ನು ಟ್ರೇಡ್ ಮಾಡಬೇಕಾಗತ್ತೆ. ಅದು ನಿಮ್ಮ ಮೇಲೆ. ನಾನು ಯಾವುದೇ ರೀತಿಯ ಟಿಪ್ಸ್ನ ಪ್ರೊವೈಡ್ ಮಾಡ್ತಿರೋದಿಲ್ಲ, ಕೇವಲ ಅನಾಲಿಸಿಸ್ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ನ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಸ್ಟಾಕ್ ನೀವು ನೋಡೋದಾದರೆ ರೆಸ್ಪಾನ್ಸಿವ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ, ಇದು ಕೂಡ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಟ್ರೆಂಡ್ ಲೈನ್ ಅಬೌಟ್ ಟ್ರೇಡ್ ಆಗೋದಕ್ಕೆ ಶುರು ಆಗಿದೆ. 1 or 2 ಡೇಸ್ ಕನ್ಸಾಲಿಡೇಟ್ ಆಗ್ಬೋದು. ಇಲ್ಲಿಂದ ಬಿಗ್ ಮೂವ್ ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಇಲ್ಲ ಅಂದರೆ ನಮ್ಮ ಸ್ಟಾಪ್ ಲಾಸ್ ಏನಿದೆ, ಸ್ಟಾಪ್ ಲಾಸ್ನ ತೊಗೊಂಡು ನಾವು ಇದರಿಂದ ಎಕ್ಸಿಟ್ನ ಆಗಬೇಕಾಗತ್ತೆ. ಬಟ್ ನೆನಪಿರಲಿ ಫ್ರೆಂಡ್ಸ್, ಇದು ಹ್ಯೂಜ್ ಪೊಟೆನ್ಷಿಯಲ್ ಇರುವಂಥ ಸ್ಟಾಕ್ಸ್ಗಳು. ವಿತಿನ್ 1 week 2 weeksಲ್ಲೇ ನಿಮಗೆ 3 to 4 ಡೇಸಲ್ಲೇ ನಿಮಗೆ ಮೂವ್ಮೆಂಟ್ ಶುರು ಆದರೆ ಒಳ್ಳೆಯ ರಿಟರ್ನ್ ನಿಮಗೆ ಸಿಗುತ್ತೆ. ಡೈಲಿ ಟೈಮ್ ಫ್ರೇಮಲ್ಲಿ ಕೂಡ ನೀವು ನೋಡ್ಬೋದು. ಡೈಲಿ ಟೈಮ್ ಫ್ರೇಮಲ್ಲಿ ನಿಮಗೆ ಸ್ವಲ್ಪ ಕನ್ಸಾಲಿಡೇಷನ್ ನಡೀತಾ ಇದೆ. ನೀವು ಇದನ್ನು ಬೈ ಮಾಡಬೇಕು ಅನ್ನೋದಾದರೆ, ಈಗ ನೆಕ್ಸ್ಟ್ ಬೈ ಮಾಡಬೇಕು ಅನ್ನೋದಾದರೆ ನೀವು ಈ ಐ ಕ್ರಾಸ್ ಆಗ್ತಾ ಇದ್ದಾಗೇ ನೀವು ಇದನ್ನು ಖಂಡಿತವಾಗ್ಲೂ ಬೈ ಮಾಡ್ಬೋದು. 155.3 ನೀವು ಇದರ ಅಬೌವ್ ಬೈ ಮಾಡಿ. ನಿಮ್ಮ ಸ್ಟಾಪ್ ಲಾಸ್ನ ಬೇಕಂದರೆ ರಿಸ್ಕಿ ಟ್ರೇಡರ್ಸ್ ಸ್ವಲ್ಪ ಸ್ಟಾಪ್ ಲಾಸ್ನ ಕೆಳಗಡೆ ಇಟ್ಕೋಬೋದು. ಇಲ್ಲ ಅಂದರೆ ಸೇಫ್ ಟ್ರೇಡರ್ಸ್ನ ಮಾಡ್ತೀವಿ ಅನ್ನೋದಾದರೆ 141 ಆದರೂ ಸ್ಟಾಪ್ ಲಾಸ್ನ ನೀವು ತೊಗೋಬೋದು. ಇಲ್ಲ ಅದರಿಗಿಂತ ನೀವು ಕಮ್ಮಿ ಬ್ರೇಕ್ಔಟ್ ಕ್ಯಾಂಡಲ್, ಅಲ್ಲಿ ಯಾವ ಕ್ಯಾಂಡಲ್ ಬರುತ್ತೆ ಆ ಕ್ಯಾಂಡಲ್ ಲೋ ಅಲ್ಲಿ ನೀವು ನಿಮ್ಮ ಸ್ಟಾಪ್ ಲಾಸ್ನ ನೀವು ಪ್ಲೇಸ್ ಮಾಡ್ಬೋದು. ಮುಂದಿನ ಸ್ಟಾಕ್ ನೋಡೋಣ ಬನ್ನಿ. ಮುಂದಿನ ಸ್ಟಾಕ್ ಮಾರ್ಫನ್ ಲ್ಯಾಬೊರೇಟರಿ ಅಂತ. ನೀವು ಇದನ್ನು ನೋಡೋದಾದರೆ ಪ್ರೀವಿಯಸ್ಲಿ ಇದು ಡೌನ್ ಟ್ರೆಂಡಲ್ಲಿ ಕೂಡ ಇತ್ತು. ಡೌನ್ ಟ್ರೆಂಡಲ್ಲಿ ಇದ್ದರೂ ಕೂಡ ಈಗ ನಾವು ಇದನ್ನು ಟ್ರೇಡ್ ಮಾಡೋದಕ್ಕೆ ರೀಸನ್ ಏನಂತಂದರೆ ಮಂತ್ಲಿ ಟೈಮ್ ಫ್ರೇಮ್. ನೀವು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ಈ ಸ್ಟಾಕ್ಸ್ನ ನೋಡೋದಾದರೆ ಲೋಡ್ ಆಗ್ತಾ ಇದೆ, 1 ಸೆಕೆಂಡ್ ನೋಡಿ. ಮಂತ್ಲಿ ಟೈಮ್ ಫ್ರೇಮಲ್ಲಿ ನಿಮಗೆ ಇದು ಸಪೋರ್ಟ್ ಜಾಗದಲ್ಲಿದೆ. ಯೂಶಲಿ ನಾನು ಸಪೋರ್ಟ್ ಜಾಗದಲ್ಲಿ ಇರುವಂಥದ್ದನ್ನು ಹೆಚ್ಚಾಗಿ ನಾನು ಟ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಸಪೋರ್ಟ್ ಜಾಗದಲ್ಲಿ ನಮಗೆ ಯಾವ ರೀತಿಯ ಪ್ಯಾಟ್ರನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಪ್ರೀವಿಯಸ್ಲಿ ಇದೇ ಜಾಗದಿಂದ ಒಂದು ದೊಡ್ಡ ಮೂವ್ ಆಗಿದೆ. ತುಂಬ ಬೈಯರ್ಸ್ ಇಲ್ಲಿಂದನೇ ಬೈಯಿಂಗ್ ಮೂಮೆಂಟ್ನ ತಂದಿದ್ದಾರೆ. ಈಗ ಸೇಮ್ ಜಾಗದಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಬಂದರೂ ಕೂಡ ನಾವು ಅದನ್ನು ಖಂಡಿತವಾಗ್ಲೂ ಟ್ರೇಡ್ನ ಮಾಡ್ಬೋದು. ವೀಕ್ಲಿ ಟೈಮ್ ಫ್ರೇಮ್ ಕೂಡ ಅನಾಲಿಸಿಸ್ ಮಾಡೋಣ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಬೇಕು ಕನ್ಫರ್ಮೇಷನ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಮ್ಮ ಸ್ಟಾಪ್ ಲಾಸ್ ತುಂಬಾ ಚಿಕ್ಕದಿರುತ್ತೆ ಸ್ನೇಹಿತರೆ. ನಮ್ಮ ಸ್ಟಾಪ್ ಲಾಸ್ ನೀವು ನೋಡೋದಾದರೆ ತುಂಬಾ ಕಡಿಮೆ ಇರುತ್ತೆ. ಈ ಕ್ಯಾಂಡಲ್ಸ್ ಲೋ ಕೆಳಗಡೆ ನೀವು ನಿಮ್ಮ ಸ್ಟಾಪ್ ಲಾಸ್ನ ನೀವು ಪ್ಲೇಸ್ ಮಾಡ್ಬೋದು. ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ ಬನ್ನಿ. ಡೈಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ಈ ರೀತಿಯ ಸ್ಟಾಕ್ಸ್ಗಳನ್ನ ಖಂಡಿತವಾಗ್ಲೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಸ್ಟಾಪ್ ಲಾಸು ಖಂಡಿತವಾಗ್ಲೂ ಹಿಟ್ಟಾಗುತ್ತೆ. ಯಾವುದೇ ರೀತಿಯ ಸ್ಟ್ರಾಟಜಿ 100% ಇರೋದಿಲ್ಲ ಸ್ನೇಹಿತರೆ. ಆದರೆ ನಾವು ನಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2 to 3% ರಿಸ್ಕ್ನ ಖಂಡಿತವಾಗ್ಲೂ ತೆಗೆದುಕೊಳ್ಬೇಕಾಗತ್ತೆ. ಮಿನಿಮಮ್ 6 to 7% ರಿಟರ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 1:2 ರಿಟರ್ನ್, 20 to 25% ಕೂಡ ರಿಟರ್ನ್ ಕೂಡ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಈ ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ. ಯಾವುದೇ ರೀತಿಯ ಲೋವರ್ ಟೈಮ್ ಫ್ರೇಮಲ್ಲಿ ನಿಮಗೆ ಕನ್ಫರ್ಮೇಷನ್ ಬೈಯಿಂಗ್ ಸಿಕ್ಕಿದಲ್ಲಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೇಡ್ನು ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.